ಮೇಲ್ಜಾತಿ ಮೀಸಲಾತಿ ಇದು ಮೋದಿ ಗಿಫ್ಟ್ 2019 ಲೋಕಸಭಾ ಚುನಾವಣೆಗೆ ಮುನ್ನ ಕೇಂದ್ರದ ಎನ್ಡಿಎ ಸರ್ಕಾರ ಬಹುದೊಡ್ಡ ಗಿಫ್ಟ್ ಅನ್ನ ಘೋಷಣೆ ಮಾಡಿದೆ. ದೇಶದ ಮೇಲ್ಜಾತಿಯಲ್ಲಿ ಇರತಕ್ಕಂತ ಆರ್ಥಿಕವಾಗಿ ಹಿಂದುಳಿದಂತ ಬಡವರಿಗೆ 10% ಮೀಸಲಾತಿ ಕೊಡ್ತಕ್ಕಂಥ ತೀರ್ಮಾನಕ್ಕೆ ಕೇಂದ್ರ ಸರ್ಕಾರ ಈಗ ಹಸಿರು ನಿಶಾನೆ ಕೊಟ್ಟಿದೆ. 10% ಮೀಸಲಾತಿಗೆ ಕೇಂದ್ರದ ಸಂಪುಟ ಓಕೆ ಅಂದಿದೆ. ಚುನಾವಣೆಗೂ ಮುನ್ನ ಮೋದಿ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದು 2019 ಲೋಕಸಭಾ ಚುನಾವಣೆಗೆ ಮುನ್ನ ಒಂದು ದೊಡ್ಡ ಪ್ರಮಾಣದ ಬಹುಮಾನ ಘೋಷಣೆ. ಮೇಲ್ಜಾತಿಯ ಬಡವರಿಗೆ 10% ಮೀಸಲಾತಿ ಕೊಡ್ತಕ್ಕಂಥ ತೀರ್ಮಾನ ಇವತ್ತು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವವರಿಗೆ ಈ ಮೀಸಲಾತಿ ಅನ್ವಯ ಆಗುತ್ತೆ. 8 ಲಕ್ಷ ಆದಾಯ ಇರತಕ್ಕಂಥ ಬಡವರು ಯಾರಿದ್ದಾರೆ, ಅದು ಯಾವುದೇ ಜಾತಿ ಇರ್ಬೋದು, ಮೇಲ್ಜಾತಿಯ ವರ್ಗದ ಬಡವರಿಗೆ ಇದು ಅಪ್ಲೈ ಆಗುತ್ತೆ. ಹಾಗಾಗಿ ಅನೇಕ ವರ್ಷಗಳಿಂದ ಇಂಥದ್ದೊಂದು ಕೂಗಿತ್ತು. ಶಿಕ್ಷಣ ಉದ್ಯೋಗದಲ್ಲಿ 10% ಮೀಸಲಾತಿ ಅನ್ವಯ ಆಗುತ್ತೆ. ಇವತ್ತು ನಡೆದಂತ ಏನು ಸಚಿವ ಸಂಪುಟ ಸಭೆ ಇದಕ್ಕೆ ಅನುಮೋದನೆ ಕೊಟ್ಟಿದೆ. ನಾಳೆ ಇದಕ್ಕೆ ಸಂವಿಧಾನ ತಿದ್ದುಪಡಿ ಅಗತ್ಯ ಇದೆ. ಸೊ ತಿದ್ದುಪಡಿ ಮಂಡನೆಗಾಗಿ 2 ದಿನ ಕಲಾಪವನ್ನು ಕೂಡ ವಿಸ್ತರಣೆ ಮಾಡುವ ತೀರ್ಮಾನ ಕೈಗೊಳ್ಳಲಾಗಿದೆ. ಇದು ಸಂಸತ್ತಿನಲ್ಲಿ ಚರ್ಚೆ ಆಗಿ ಇದು ಕಾಯ್ದೆಗೆ ತಿದ್ದುಪಡಿ ಆಗಬೇಕಾಗುತ್ತೆ. ಸೊ ಲೋಕಸಭಾ ಸಮರಕ್ಕೂ ಮುನ್ನ ಪ್ರಧಾನಿ ಮೋದಿ ಈ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಮೀಸಲಾತಿ ಪ್ರಮಾಣ 50% ಈಗ 60ಕ್ಕೆ ಏರಿಕೆ ಆಗುತ್ತೆ. 10% ಮೀಸಲಾತಿ ಜಾರಿಗೆ ಬಂದ್ರೆ 60% ಮೀಸಲಾತಿ ದೇಶದಲ್ಲಿ ಜಾರಿಗೆ ಬರುತ್ತೆ. ಸೊ ಮೇಲ್ಜಾತಿಯ ಬಡವರಿಗೂ ಕೂಡ 10% ಮೀಸಲಾತಿ ಕೊಡ್ತಕ್ಕಂಥ ತೀರ್ಮಾನ ಈಗ ಬಹುದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಪರ ವಿರೋಧ ಕೂಡ ಶುರು ಆಗಿದೆ. ಒಂದಂತೂ ಸ್ಪಷ್ಟ, ಇದು ಮೇಲ್ಜಾತಿಯ ಬಡವರಿಗೆ ಅಂದ್ರೆ 8 ಲಕ್ಷ ಆದಾಯ ಇರ್ತಕ್ಕಂಥ 8 ಲಕ್ಷ ಮತ್ತು 8 ಲಕ್ಷ ಕೆಳಗಡೆ ಯಾರಿಗೆ ಆದಾಯ ಇರುತ್ತೆ ಅವರು ಪ್ರತಿಯೊಬ್ಬರು ಕೂಡ ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಇದರ ಮೀಸಲಾತಿ ಲಾಭವನ್ನು ಪಡ್ಕೊಳ್ತಾರೆ. ಇದು ಲೋಕಸಭಾ ಚುನಾವಣೆ ಸಮರಕ್ಕೂ ಮುನ್ನ ನರೇಂದ್ರ ಮೋದಿ ಕೊಟ್ಟಂತ ಒಂದು ದೊಡ್ಡ ಗಿಫ್ಟ್. ಇದು ರಾಜಕೀಯ ಗಿಫ್ಟ್ ಅಂತಲೂ ಕೂಡ ಹೇಳ್ಬೋದು. ಯಾಕಂತಂದ್ರೆ ಚುನಾವಣೆ ಕೇವಲ 4 ತಿಂಗಳು ಬಾಕಿ ಇರುವಾಗ ಸೊ ಮತದಾರರನ್ನ ಸೆಳೆಯುವಂತ ಒಂದು ಅಸ್ತ್ರವನ್ನ ಈಗ ಮೋದಿ ಪ್ರಯೋಗ ಮಾಡಿದ್ದಾರೆ. ಇದು ಮೀಸಲಾತಿ ಅಸ್ತ್ರ, ಮೇಲ್ಜಾತಿಯ ಮೀಸಲಾತಿ ಅಸ್ತ್ರ ಅಂತಲೂ ಕೂಡ ಹೇಳ್ಬೋದು. ಲೋಕಸಭೆ ಸಮರಕ್ಕೆ ಮುನ್ನ ಪ್ರಧಾನಿ ಮೋದಿ ನೀಡಿದಂತ ಭರ್ಜರಿ ಗಿಫ್ಟ್ ಇದು ಈಗ ಲೋಕಸಭೆಯಲ್ಲಿ ಚರ್ಚೆ ಆಗುತ್ತೆ. ಸಂವಿಧಾನ ತಿದ್ದುಪಡಿ ತರಬೇಕಾಗುತ್ತೆ. ಈಗಿರ್ತಕ್ಕಂಥದ್ದು ಒಂದು ಕಟ್ ಆಫ್ 50% ಮೀಸಲಾತಿ ಇರ್ತಕ್ಕಂಥದ್ದು, ಅದಕ್ಕಿಂತ ಮೇಲೆ ಮೀಸಲಾತಿ ಕೊಡೋಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಈಗ 10% ಮೀಸಲಾತಿ ಬಂದ್ರೆ ಆ ತಿದ್ದುಪಡಿ ಆಗಬೇಕಾಗತ್ತೆ. ಲೋಕಸಭೆಯಲ್ಲಿ ಚರ್ಚೆ ಆಗಿ ನಂತರ ಇದನ್ನ ಸಂವಿಧಾನಕ್ಕೆ ತಿದ್ದುಪಡಿ ತರುವ ಮೂಲಕ 60ಕ್ಕೆ ಏರಿಕೆ ಮಾಡಲಿಕ್ಕೆ ಒಂದು ಕೇಂದ್ರ ಸರ್ಕಾರ ಮುಂದಾಗಿದೆ.